ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ವಿ. ಇವತ್ತಿನ ವ್ಲಾಗ್ ಇವಾಗ ಶುರು ಮಾಡೋಣ. ನಿಮ್ಮ ಅಡ್ರೆಸ್ ಹೇಳ್ತಾ ಇದೀಯಾ? ಖುಷಿ ಆಯ್ ಅಂತ ನಾನು ನೋಡ್ತಿದ್ವಿ. ಹಾಯ್ 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 ಮೇಡಮ್ ಮೊನ್ನೆ ಹಿಂಗ ಹಾಯ್ ಮಾಡೋದು ನೀನು? ಹಾಯ್ ಮಾಡೋದು. ಹಾಯ್ ಮಾಡು. ಹಾಯ್ ಹಾಯ್ ಮಾಡಿದ್ರೆ ಹೊಡಿತಾನೆ. ಅಲ್ಲಿ ಸೊ ಇವಾಗ ಅವತ್ತ ಕೊಟ್ಟಿದ್ವಲ್ಲ ಬ್ಲೌಸ್ ಹೊಲಿಯೋಕ್ಕೆ, ಅದನ್ನ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ವಿ. 10ನೇ ತಾರೀಕು ಬನ್ನಿ ಅಂದಿದ್ರು, ಇವತ್ತು 10ನೇ ತಾರೀಕು. ಸೊ ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ನಮ್ಮ ನವಿ ಅವರು ಸುಸ್ತಾಗ್ಬಿಟ್ಟಿದ್ರು. ಸೊ ಆ ಕಾರಣದಿಂದ ಸೊ ಅದಕ್ಕೆ ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಹಾಕಿದೆ, ಇವತ್ತು ವಿಡಿಯೋ ಬರ್ತಾ ಇಲ್ಲ ಯಾವುದನ್ನು ಅಂತ. ಯಾಕೆ ಅಂತ ಕೇಳ್ತಾ ಇದ್ವಿ. ಸೊ ನಮ್ಮ ನವಿ ಕಾರಣ ಅದಕ್ಕೆ. ಖುಷಿ ನಮ್ಮ ಸಾಹೇಬ್ರು ದಿವಾ ಸಾಹೇಬ್ರು ಅಲ್ಲಿ ಕೂತಿದ್ದಾರೆ. ಬನ್ನಿ ಸರ್ ವಿಡಿಯೋಗೆ ಅಂದರೆ ನಾನು ಹೇಳ್ದೆ ಬರಲ್ವೇನೋ ಬಿಡೇ ಬೇಡ ಅಂತ ಅಂತ ಅವ್ನು ಅಲ್ಲೇ ಕೂತ್ಕೊಂಡು. ನಮ್ ಖುಷಿ ಫಸ್ಟ್ ಟೈಮ್ ಸುಮ್ಮನೆ ಇರಲ್ಲ ಫ್ರೆಂಡ್ಸ್. ಎಷ್ಟು ತರ್ಲೆಪುಟ ಅಂದ್ರೆ ತರ್ಲೆಪುಟ ಹೊಡೆಯೋದು ಅಮ್ಮಂಗೆ. ಸರಿ ಬನ್ನಿ ಅಂಗಡಿಗೆ ಹೋಗ್ಬಿಟ್ಟು ಸಂಜೆನೆ ಬರ್ತಾ ಇಸ್ಕೊಂಬರೋಣ ಅಂತಿದ್ದು, ಮಳೆ ಬರ್ತಿತ್ತು ಸೋನೆ ಲೈಟಾಗಿ. ಅದಕ್ಕೆ ಇವಾಗ ಮನೆಗೆ ಬಂದು ಫ್ರೆಶ್ ಆಗಿ ನಾನು ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಬೆಳಿಗ್ಗೆ ಹೊತ್ತು ನಾನೇನು ಸ್ನಾನ ಮಾಡೋದ, ಬೆಳಗ್ಗೆ ಡ್ಯೂಟಿ 6 ಗಂಟೆಗೆ ಹೋಗ್ಬೇಕಲ್ವ, 5 ಗಂಟೆಗೆ ಎದ್ದು ಸ್ನಾನ ಮಾಡೋಕ್ಕಂತೆ ಅವೆಲ್ಲ ನಮ್ಗೆ. ಸಂಜೆ ಬಂದು ಡ್ಯೂಟಿ ಮುಗಿಸ್ಕೊಂಡು ಸ್ನಾನ ಮಾಡಿ ಮಕ್ಕಳ ಜೊತೆ ಆಟ ಆಡೋಕ್ಕೆ ಚೆನ್ನಾಗಿರೋದು. ಬನ್ನಿ ಹೋಗೋಣ, ಬೇಡ ಅಳ್ಬಿಡಿ. ಆಚೆ ಕಡೆ ಕರ್ಕೊಂಡು ಹೋಗಿಲ್ಲ ಖುಷಿ, ನಾಳೆ ತುಂಬ ದಿನ ಆಯ್ತು. ಖುಷಿ ಪಡ್ತಾನೆ. ನಮ್ಮ ದೇವನ್ ಕರ್ಕೊಂಡು ಸುತ್ತಾಡ್ತಾ ಇದ್ದೀನಿ ಇವಾಗ. ದೇವ ಬಂದಮೇಲೆ ಖುಷಿ ಬಿಟ್ಬಿಟ್ಟು ನನಗೆ ಈಸಿ ಆಗೋದು. ಖುಷಿನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋರಲ್ಲ, ಖುಷಿ ಆಗೋದು. ಯಪ್ಪ ಆರಾಮಸೆ ಬಿಡ್ತಾರಂತ. ಇವಾಗ ಇಬ್ರು ಇರೋದು ಬೆಳಗಿನ ಸಾಯಂಕಾಲವರೆಗೂ. ಇಬ್ರು ಮಕ್ಳು ಕೆಲಸ ಮಾಡಕ್ ಬಿಟ್ರೆ ಸಾಕಪ್ಪ ಅನ್ಸುತ್ತೆ ನನಗೆ. ಕೆಲಸನೇ ಬೆಸ್ಟ್ ನಮಗೆ ಮಕ್ಳು ನೋಡ್ಕೊಳ್ಳೋದ್ಕಿಂತ. ಎಲ್ಲರಿಗೂ ನಮ್ಗೆ ಅನ್ಸುತ್ತೆ ಒಂದ್ ಸ್ವಲ್ಪ ದೊಡ್ಡ ಆಳ ತಕ. ನನ್ ದಿವನಂಗ ಆದ್ರೆ ಸಾಕು. ಇವನು ದಿವ ಏನ್ ಮಾಡ್ತಾನೆ ಅಂದ್ರೆ ಹೊಡ್ಬಿಡ್ತಾನೆ ಫ್ರೆಂಡ್ಸ್. ನಿಮ್ಗೆ ಇವನ್ನ ಸ್ವಲ್ಪ ದೊಡ್ಡನಾದ್ರೆ ವಾಪಸ್ ಹೊಡಿತಾನಲ್ವಾ, ಅವಾಗ ಕಿತ್ತಾಡ್ಕೊಳ್ಳಿ ಅಂತ ಬಿಡ್ಬೋದು. ಹೇಳ್ತಾನೆ ಬಂದಿ ಅಮ್ಮ ಅಮ್ಮ, ಅವಾಗ ಒಂಥರ ಇದಿರುತ್ತೆ ಅನ್ಸುತ್ತೆ. ಇಲ್ಲ ಖುಷಿನೇ ಹೊಡಿತಾನೆ ದೇವ್ಗೆ. ಇವಾಗ್ಲೇನೆ ಜೋರ್ ಅವನೇ. ಬನ್ನಿ ಅಂಗಡಿಗೆ ಹೋಗ್ಬಿಟ್ಟು ಬರೋಣ. ಯಾವ ರೀತಿ ಹೊಲ್ದವ್ರೆ ಕೊಡ್ತಾರ ಇವತ್ತಾಗ, ನಾಳೆ ಏನಾರ ಪೋಸ್ಟ್ಪೋನ್ ಮಾಡ್ತಾರ ನೋಡೋಣ. 8 ಗಂಟೆ ಯಾವಾಗ ಅಂಗಡಿ ಏನಾರ ಮುಚ್ಚಿರ್ತಾರ, ಮುಚ್ಚಿರಲ್ಲ. ಪರ್ಸ್ ತಗೊಳ್ರಿ, ಪರ್ಸಲ್ಲಿ ಒಂದು ಸ್ಲಿಪ್ ಇದೆ, ತಗೊಂಡು ಹೋಗ್ಬೇಕು. ದಿವನ್ ಇಲ್ಲೇ ಬಿಟ್ಟು ಹೋಗೋಣ. ಫೋನ್ ನೋಡ್ಕೊಂಡು ಬಾಯ್ ಮಗನೇ. ಬಾಯ್ ದಿವಿ. ಬಾಯ್ ಬಾಯ್. ಪರ್ಸ್ ತಗೊಳ್ಳ. ಬಾಯ್ ಅಂತಿದಂಗೆ ಆಯ್ ಮಾಡ್ದ? ದೊಡ್ಡಣ್ಣ ಫ್ರೆಂಡ್ಸ್. ಆಯ್ ಮಾಡ್ದೇನಾ? ದೊಡ್ಡಣ್ಣ ಅವನು. ಆಯ್ ಮಾಡ್ದೇನಾ? ಅವ್ನು ಶರ್ಟ್ ನೋಡಿ ದಾರ್ಕೇಶ್ ಇರ್ತಾರಲ್ಲ ಮುದ್ದು. ನೋಡಿ ನೋಡಿ ಹಿಂಗೆ ಎತ್ಕೊಂಡಿದ್ಕೆ ಕಾಲಿಗೆ ಹಾಕೋದು. ಸೊ ಹಾಗೆ ಚಡ್ಡಿ ಹಾಕಿಲ್ಲದಕ್ಕೆ ಹೊಡಿಲ್ಲ ಅಂತ ಕಮೆಂಟ್ ಹಾಕಿದ್ದೆ. ಯಾರು ಒಬ್ರು ಹೊಡಿ ಅಂತ ಕಮೆಂಟ್ ಹಾಕಿಲ್ಲ. ಸೊ ಎಲ್ಲ ಪಾಪ ಅಂದ್ರೆ ಇಷ್ಟಪಡ್ತಿರಲ್ವಾ. ಬನ್ನಿ ಅವ್ನು ಚಡ್ಡಿ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ಹೊಡಿಬೇಡಿ ಅಂತ ಕಮೆಂಟ್ ಹಾಕಿದ್ದೀರಾ. ಸೊ ಹಾಗೆ ಒಬ್ರು ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕಿದ್ರು ನನ್ನ ಹೆಸರು ಹೇಳಿ ಅಂತ. ಅವ್ರ ಹೆಸರೇನು ನೆನಪಾಗ್ತಿಲ್ಲ. ಸೊ ನಿಮ್ಗೆ ಆಯ್ತು ನಮ್ಮ ಕಡೆಯಿಂದ. ಸೊ ಎಲ್ಲರಿಗೂ ಹೋಗಿದ್ ಕೆಲಸ ಏನೂ ಆಗ್ಲಿಲ್ಲ ಗಾಯ್ತು. ಹೋದೋ ಸುಮ್ಮನೆ ಬಂದು ಹಂಗಾಯ್ತು ಕತೆ. ನಮ್ಮ ಖುಷಿ ಆಚೆ ಕಡೆ ನೋಡೋಣಲ್ಲ, ಅದೇ ಖುಷಿ. ಸೊ ಏನಪ್ಪಾ ಅಂದ್ರು ಅಂದ್ರೆ ಏನು ಹಾಕೊಳ್ಳೋದು ಹೋಗಿದ್ದೀನಿ ನಾನು. ಗ್ರೌಂಡ್ ಹೋಗುವ ಅನ್ಕೊಂಡು, ಆಮೇಲೆ ಒಂದು ಟೋಪಿ ಏನು ಹಾಕೊಂಡಿರ್ಲಿಲ್ಲ, ಥಂಡಿ ಆಗ್ಬಿಡುತ್ತೆ ಅಂತ ಮತ್ತೆ ಹೋಗ್ಬಿಟ್ಟೆ, ಕರ್ಕೊಂಡು ಹೋಗ್ಲಿಲ್ಲ. ಸೊ ಹೋಗ್ಬಿಟ್ಟು ಬಂದು ಗೈಸ್. ಏನಕ್ಕಪ್ಪ ಅಂದರೆ ಅವ್ರು ಕೊಡಲಿಲ್ಲ, ಇನ್ನೂ ಆಗಿಲ್ಲ. ನಾಳೆ ಸಂಜೆ ಫೋನ್ ಮಾಡಿ 2 ರೆಡಿ ಇದೆ, ಇನ್ನೊಂದು ರೆಡಿ ಇಲ್ಲ. 3 ಜೊತೆ ಎಲ್ಲ ಕೊಟ್ಟಿದ್ದು, ಒಂದು ರೆಡಿ ಇಲ್ಲ. ಅದಕ್ಕೋಸ್ಕರ 4 3 ಸ್ಯಾರಿ, ಒಂದು ಲೆಹಂಗಾ. ಸೊ ಅದರಿಂದ ಒಟ್ಟಿಗೆ ಇಸ್ಕೊಳ್ಳೋಣ ಅಂತ ಬಂದು, ಬೇಡ ಅಂತ. ಸೊ ಹಾಗೆ ತೂಕ ಮಾಡೋಣ ಅಂತ ಹೋಗಿದ್ದು ನಮ್ಮ ನವಿಯವರು. ಅಲ್ಲಿ ಕಾಯಿನೇ ಕೊಡಲಿಲ್ಲ ಅವರು. ಯಾವಾಗ ಹೋದ್ರೂ ಕಾಯಿನಿಲ್ಲ ಅಂತ ಕಳಿಸ್ತಾರೆ. ಸೊ ಹಂಗೆ ವಾಪಸ್ ಬಂದು ತೂಕ ಮಾಡಬೇಕು ಅಂದ್ಕೊಂಡಿದ್ದು. ಸೊ ಅಲ್ಲಿಂದ ಬತ್ತಿದಂಗೆ ತುಂಬ ಊಟ ಸಿಗ್ತೈತೆ, ಬೇಗ ಹಾಕೊಟ್ರಿ ಊಟ ತಿಂದ್ಬಿಡ್ತೀನಿ. 8 ಗಂಟೆ ಒಳಗೆ ತಿನ್ಬೇಕು ಅಂತ ಅವಳು ಪ್ಲ್ಯಾನ್ ಅಂತೆ. 8:30 ಆಗ್ಬಿಡ್ತಲ್ಲ, ಬೇಗ ಹಾಕೊಟ್ರಿ ಊಟ. ಬೆಳಗ್ಗೆ ಮಧ್ಯಾಹ್ನದೇ ತಿಂತಾ ಇದ್ದಲ್ಲ ಅನ್ನ ಸಾಂಬಾರು. ನೋಡೋಣ, ನಮ್ಮ ನವಿ ಊಟ ಬಿಟ್ರೆ ಸಣ್ಣ ಆಯ್ತಾಳೆ ಅಂತ ನನ್ನ ಅನಿಸಿಕೆ. ನೋಡೋಣ, ಮಧ್ಯಾಹ್ನ ಒಂದು ಸ್ವಲ್ಪ ರೈಸು, ಬೆಳಗ್ಗೆ ಸ್ವಲ್ಪ ರೈಸು, ಈ ಥರ ತಿಂತಾಳೆ. ರೈಸ್ಗಿಂತ ಚಪಾತಿ, ಹಣ್ಣುಗಳು, ಯಾವುದೋ ಜ್ಯೂಸ್ ಅಂತೆ, ಜ್ಯೂಸ್ ಅಲ್ಲ ಅದೇನದು, ಚಿಯಾ ಸೀಡ್ಸ್ ಕುಡಿತಾರಲ್ಲ ಗೈಸ್, ಅದು ಪ್ರತಿದಿನ ಎಳ್ನೀರು ಅಂತ ಗೈಸ್. ಪ್ರತಿದಿನ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಎಳ್ನೀರು, 10 ಗಂಟೆಗೆ ಹಣ್ಣುಗಳು, ಆಮೇಲೆ ಮಧ್ಯಾಹ್ನ 2:30ಗೆ ನಾನು ಬರ್ತೀನಿ, ಅವಾಗ ಸ್ವಲ್ಪ ಊಟ. ನನ್ನ ಕೈ ತುತ್ತು ತಿಂತಾಳೆ ಅಷ್ಟೇ. ಪ್ರತಿದಿನ ಏನೋ ಅಭ್ಯಾಸ ಮಾಡ್ಕೊಂಡಿದ್ದಾಳೆ, ನಾನೇ ತಿನ್ನಿಸ್ಬೇಕು. ಪ್ರತಿದಿನ ಇದೆ. ಇವಾಗೆಲ್ಲ ತಿಂತಾ ಇದ್ದಾಳೆ ಇವಳು. ನನ್ನ ಪಾಪನ ಹಿಡ್ಕೊಂಡು ತಿನ್ನಕ್ಕಾಗಲ್ಲ, ತಿನ್ನಿಸ್ರಿ ನೀವೇ ಅಂತ ಬಂದ್ಬಿಡ್ತಾಳೆ.
ಸೊ ಇನ್ನೇನು ಮಾಡೋದು, ಹೋಗ್ಲಿ ಪಾಪ ಅಂತ ತಿನ್ಸೋದು. ನೋಡಿ ಈಗ ಇವನು ಹೋಗಿದ್ದಾನೆ ಆದರೆ ಇವನು ಚಡ್ಡಿ ಹಾಕಿಲ್ಲ. ಚಡ್ಡಿ ಹಾಕಿರಂಗ ಎಲ್ಲಾರ್ದು ಊಟ ಆಗಿ ಕೂತಿದೆ ಫ್ರೆಂಡ್ಸ್. ಊಟ ಮಾಡಿದ್ದಾನೆ. ಅವ್ನ ಡ್ರೆಸ್ ನೋಡಿ ಅವಂದ ಹೆಂಗ್ ಮಾಡ್ಕೊಂಡಿದ್ದಾನೆ. ಅನ್ನ ಎಲ್ಲ ಚೆಲ್ಕೊಂಡು ಆ ಚೇರ್ಗೆಲ್ಲ ಅನ್ನ ಮಾಡ್ಕೊಂಡು ಇಬ್ರು ಮಕ್ಕಳನ್ನ ತಿನ್ಸ್ಕೊಳ್ಳೋದೇ ಅಲ್ಲ, ಅದೇ ಪ್ರಾಬ್ಲಮ್ ನಂಗೆ. ಇವನ್ರಲ್ಲೂ ಅದೇ ಪ್ರಾಬ್ಲಮ್, ಇವನ್ರಲ್ಲೂ ಅದೇ ಪ್ರಾಬ್ಲಮ್. ತಿನ್ಸ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ನನ್ನ ಹತ್ರ ಎಲ್ಲಾರು ತಾಯ್ತಿರೋ ಅಯ್ಯೋ ಅವರೇ ತಿಂದೆ ಸಾಕಪ್ಪ, ನನಗೆ ತಿನ್ಸ್ಬೇಕು ಅಂತ ಆಸೆ, ತಿನ್ಸ್ಕೊಳ್ಳೋದೇ ಇಲ್ಲ ಇಬ್ರು. ಖುಷಿ ತಿನ್ನಿಸ್ಕೊತಾನಲ್ಲಿ. ಇಲ್ಲಪ್ಪ ಅವನ ತಿನ್ನ ಕೊಡಾಡ್ತಾನೆ. ನಾನು ಮಕ್ಕಳನ್ನ ಹಾಲಲ್ಲಿ ಹಾಕ್ಬಿಟ್ಟು ದಿವ್ಗೆ ಕೊಡ್ತಿದ್ದೆ ಫಸ್ಟ್. ಇವಾಗ್ಲೂ ಅವನಿಗೂ ಕೊಟ್ಟಿದ್ದೆ. ನಾನ್ ತಿನ್ಸಕ್ ಹೋಗ್ತಾ ಇದ್ದೀನಿ ಅದನ್ನ. ಇಲ್ಲ ಅವನೇ ಎತ್ಕೊಂಡು ತಿನ್ಬೇಕು ಅಂತ ಆಡ್ತಾನೆ ದಿವಿ. ಖುಷಿ ದಿವಿ ಇವನು ಎಡ್ಚ ಫ್ರೆಂಡ್ಸ್, ನಿಜವಾಗ್ಲೂ ಎಲ್ಲಾ ಕೆಲ್ಸನೂ ಎಡ್ಚ ಕೈಲಿ ಮಾಡ್ತಾನೆ. ಊಟನೂ ಎಡ್ಚ ಕೈಲಿ, ಹೊಡಿಯಕ್ಕೂ ಎಡ್ಚ ಕೈ. ನೋಡಿ ಎಲ್ಲ ಈಸ್ಕೊಳಕ್ಕೂ ಎಡ್ಚ. ನಿಜವಾಗ್ಲೂ ಎಲ್ಲದು ಖುಷಿನೇ ಫ್ರೆಂಡ್ಸ್ ಕಚ್ಚಾಡೋದ್ರಲ್ಲಿ. ಹೊಡಿಯಕ್ ಹೋಯ್ತಾರ. ಈಸ್ಕೋ ಬೇಗ ಈಸ್ಕೊ ಮುನ್ನೆ ಹೊಡಿ. ನೀನ್ ಹೊಡಿಯಂಗಿಲ್ಲ ಪಾಪ, ಸುಮ್ನೆ ಹೇಳಿದ್ ನಾನು. ಸೊ ಹಾಗೆ ಬಿಗ್ ಬಾಸ್ ನೋಡ್ತಾ ಇದ್ರಲ್ಲ, ನಿನ್ನೆ ವಿನಯ್ ಪ್ರತಾಪ್ ಯಾರಿಗೆ ಜಾಸ್ತಿ ಓಟ್ ಬಂದಿದೆ ಅಂದ್ರೆ, ಸೊ ಇಲ್ಲ ಪ್ರತಾಪ್ಗೂ ಬಂದಿದೆ. ಫೇಸ್ಬುಕ್ ಅಲ್ಲಿ ನೋಡು ಪ್ರತಾಪ್ ಜಾಸ್ತಿ. ನಾನು ನೋಡಿ ಆಲ್ಮೋಸ್ಟ್ ಈಕ್ವಲ್ ಬಂದಿದೆ. ಇಬ್ರು ಫ್ರೆಂಡ್ಸ್ ಆಗಿದ್ದಾರೆ. ಇನ್ನೊಂದ್ ಏನ್ ಅನ್ಬೇಕಾದ್ರೆ ನಾವಿಬ್ರು ಬಗ್ಗೆ ಅಲ್ಲಿ ಸಂಗೀತ ಮಧ್ಯದಲ್ಲಿ ಬಂದಿದ್ದಾರೆ. ಸಂಗೀತನ ಹೆಸರು ಹಾಕಿದ್ದಾರೆ ಅಲ್ಲಿ. ಒಬ್ಬೊಬ್ರು ಹಾಕಿದ್ದಾರೆ. ಅವ್ರು ಏನ್ ಮಾಡೋದು ಸಪೋರ್ಟ್ ಮಾಡೋರು ಅಷ್ಟೇನೆ. ನಾವು ಯಾರು ಇಬ್ರು ಕಿತ್ತಾಡ್ತಿದ್ರಲ್ಲ ಅದ್ರಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದೆ ಅಷ್ಟೇನೆ. ಸೊ ಚೆನ್ನಾಗೈತೆ ಇವತ್ತಿಂದು ಟಾಸ್ಕ್. ಸಾರಿನೂ ಕೇಳ್ತಾನೆ ನನ್ನಿಂದ ಮಾತಾಡೋದೇ ಹೆಂಗೆ ಅಂತ. ಸಾರಿನೂ ಕೇಳ್ತಾನೆ. ಸೊ ಫಿನಾಲೆದು ಟಿಕೆಟ್ಗೋಸ್ಕರ ಟಾಸ್ಕ್ ಮಾಡಿಸ್ತಾ ಇದ್ರಲ್ಲ, ಒಂಥರ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ಈ ತರ ಟಾಸ್ಕ್ಗಳು ಒಂಥರ ಇಷ್ಟ ಆಗ್ತಾ ಇದೆ ನೋಡೋಕ್ಕೆ. 99% ಜನಕ್ಕೆ ಬಿಗ್ ಬಾಸ್ ಇಷ್ಟ ಆಗುತ್ತೆ, ಬಿಗ್ ಬಾಸ್ ನೋಡ್ತಾರೆ. ಯಾವುದೋ 1% ಜನ ಕಮೆಂಟ್ ಹಾಕಿದ್ದಾರೆ ಅದೇನು ವೇಸ್ಟ್ ಪ್ರೋಗ್ರಾಮು, ಅದ್ಯಾಕೆ ನೋಡ್ತೀರಾ, ನಿಮ್ ಟೈಮ್ ವೇಸ್ಟ್ ಮಾಡ್ತೀರಾ. ಅದ್ರ ಅಂದ್ರೆ ನಿಜವಾಗ್ಲೂ ಕೋಪ ಬರುತ್ತೆ. ವೇಸ್ಟ್ ಮಾಡ್ಕೊಳ್ಳೋದು ಅವ್ರ ಇಷ್ಟ. ಅವ್ರ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಕೆಲಸ ಮಾಡಿ, ಏನಾರು ಒಂದ್ ಮಾಡಿ. ನಮ್ ಟೈಮ್ ನಮ್ಗೆ ಇಷ್ಟಪಟ್ಟು ನೋಡೋದು, ನಮಗೆ ಖುಷಿ ಪಡ್ಬೇಕು ಅಷ್ಟೇನೆ. ಖುಷಿಗೋಸ್ಕರ ನಾವು ನೋಡ್ತೀವಿ. ಯಾವ್ದು ಸ್ಟ್ರಿಕ್ಟ್ ಆಗಿ ನಾವು ಕೆಲಸ ಮಾಡ್ತಾ ಇರ್ಬೇಕು, ಟೈಮ್ ಒಂದಕ್ಕೆ ಕೆಲಸಕ್ಕೋಸ್ಕರ ಟೈಮ್ ಕೊಡ್ಬೇಕು, ದುಡಿಯಕ್ಕೋಸ್ಕರ ಟೈಮ್ ಕೊಡ್ಬೇಕು ಅನ್ನೋದಿಲ್ಲ. ಸೊ ಎಂಟರ್ಟೈನ್ಮೆಂಟ್ ಬೇಕಲ್ವಾ, ಆ ರೀತಿ ನಮ್ ಟೈಮ್. ಸೊ ಹಾಗೆ ಬ್ಲೌಸ್ ಸಿಗುತ್ತೆ ಅಂತ ಹೋಗಿದ್ರು, ಖುಷಿಯಿಂದ ಸಿಗ್ಲಿಲ್ಲ ಅಂತ ಬೇಜಾರಲ್ಲಿ ಬಂದ್ರು. ಅದ್ ಬಂದಾದ್ಮೇಲೆ ನಾಳೆ ತೋರಿಸ್ತೀನಿ ನಿಮ್ಗೆ ಎಲ್ಲಾರ್ಗು ಹೇಗಿದೆ, ಹೆಂಗೆ ಕ್ಯೂರಿಯಾಸಿಟಿ ಹೆಂಗ್ ಹೊಲ್ದಿರ್ತಾರೆ ಏನು ಅಂತ. ಯಾವ್ದೋ ಬ್ಲೌಸ್ ಜ್ಞಾತಾಕಿದ್ದಾರೆ ಫ್ರೆಂಡ್ಸ್. ಆ ಎರಡು ನಾನು ಹೇಳ್ತಾ ಇದ್ದೀನಿ ಗೈಸ್, ಆದ್ರೆ ಅವರು ಮುದುಕಿಂದೆ ಅವ್ರಿಗೆ ಗೊತ್ತೇ ಇಲ್ಲ ಬ್ಲೌಸ್ ಹೆಂಗೈತೆ ಏನು ಅಂತ, ನೋಡೇ ಇಲ್ಲ. ನಿಂದು ಅದು ನಿಂದೆ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ನಿಂದೆ ಆಗಿದ್ರೆ ನಂದಲ್ಲ, ನೀನೇ ಕಣೆ ಡೊಮ್ಮೆ ಅದು. ನೋಡಿ ಫ್ರೆಂಡ್ಸ್ ಹಿಂಗ ಅಂತಾರೆ ಅಂತ ಐತಿ. ಇರ್ಲಿ ನೋಡೋಣ, ಅಕಸ್ಮಾತ್ ಅದೇ ಆಗಿದ್ರೆ. ಮುದ್ದು ಯಾಕೆ ಹೇಳು, ಬೇಗ ಹೇಳ್ಬೇಕು, ನಗಾಡ್ಬೇಡ್ದು. ಯಾರು ನಮ್ನೆ ಮುದ್ದು ಹೇಳಿ ಬೇಗ. ಚಾಕ್ಲೇಟ್ ಬೇಕಲ್ಲ, ಬೇಕಾ ಚಾಕ್ಲೇಟು? ಬೇಡ ಖುಷಿ ಕೊಡ್ತೀನಿ. ಖುಷಿ ತಗೊಳ. ನೋಡಿ ಗೈಸ್, ಏನಾರ ಕೇಳಿದ್ಕೆ ಹೇಳ್ಬೇಕಲ್ಲ ಅನ್ಬಿಟ್ಟು ಹೇಳ್ತಲ್ಲ. ಇಲ್ಲ ಮಿಕ್ಕಿ ಟೈಮಲ್ಲಿ ಚೆನ್ನಾಗಿ ಕರೆಕ್ಟಾಗಿ ಹೇಳ್ಬೇಕು. ಮುದ್ದು ಯಾರು? ಮುದ್ದಿಗೆ ಹೇಳ್ತಾರೆ, ಮುದ್ದಿಗೆ ಬಂಡೆ ಬಂಡೆ ಏನವ ಅದು? ಬಂಡೆ ಖುಷಿ ಖುಷಿ. ಕರೆಕ್ಟಾಗಿ ಇವಾಗ ಮುದ್ದು ಯಾರು ಅಂತ ಹೇಳಿದ್ರೆ ನಿಂಗೆ ಪಪ್ಪಿ ಕಡೆ ಎಲ್ಲರೂ ಮುದ್ದು ಯಾರು? ಮುದ್ದು ಯಾರು ಹೇಳು ನೋಡಿ ಗೈಸ್, ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಂದ್ಬಿಟ್ಟಿದೆ. ರೀ ಮಾಡ್ರಿ ರೀ. ಮುದ್ದು ಯಾರು? ಯಾರು ಯಾರು ಮಮ್ಮಿ? ನಾನ್ ಬಂಡೆನಾ? ನವಿ ಯಾರು? ಅಮ್ಮ. ಅಪ್ಪನ ಹೆಸರೇನು? ವಿಜಯ್. ಬುಜ್ಜಿ ಅಲ್ಲಲೇ. ಅಮ್ಮನ ಹೆಸರೇನು? ಅಮ್ಮನ ಹೆಸರು ನವಿ. ಪಾಪ ಹೆಸರು? ಪಾಪ ತಮ್ಮನ ಹೆಸರು? ಖುಷಿ. ತಮ್ಮನ ಹೆಸರೇನು ಮಮ್ಮಿ? ಖುಷಿ. ಖುಷಿ. ತುಕಾಲಿ ಹೇಳು.
ತುಕಲಿ ಕಾರ್ತಿಕ್ ಹೇಳು. ಕಾರ್ತಿಕ್, ಹೇಳಲ್ಲ. ಪ್ರತಾಪ್, ವಿನಯ್, ಸಂಗೀತ. ತಡಿ ಇವಾಗ ನಿತು ಹೇಳ್ಬೇಕು. ಎಲ್ಲರೂ ಚಾಕ್ಲೇಟ್ ನಿತು ನಿಜು ನನ್ ಫೋಟೋ ನೋಡ್ತಾ ಇದೀನಿ. ಒಂದು ಬರ್ತಡೇ ಇತ್ತು, ಅದಕ್ಕೆ ಒಂದು ಫೋಟೋ ನೋಡ್ತಿದ್ದೆ. ಎಲ್ಲೆಲ್ಲೋ ಫೋಟೋ ಅಂತ ನೋಡ್ತಿದ್ದೆ, ಚೆಕ್ ಮಾಡ್ತಿದ್ದೆ. ಅಮ್ಮ ನಿಜು 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 ಅಂತ ಫೋಟೋ ನೋಡ್ಬಿಟ್ಟು ಆಮೇಲೆ ಅಮ್ಮ ಫೋಟೋ ಇತ್ತು. ಅಮ್ಮ ಫೋಟೋ ಮಮತಾ 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 ಅನ್ನೋದು ಫ್ರೆಂಡ್ಸ್ ಅಮ್ಮಂಗೆ. ಸೊ ನೀತು ಅಂದ್ರೆ ಇವ್ರ ತಮ್ಮ. ಆಮೇಲೆ ರೋಹಿತ್ಗೆ ಮಾಮ ಅಂತೆ, ನಿತುಗೆ ನಿತು ಅಂತೆ. ರೋಹಿತ್ ಇವನ ಹೆಸರೇನ ಅಂದ್ರೆ ಮಾಮ. ರೋಹಿತ್ ಮಾತ್ರ ಮಾಮ ಅಂತಾನೆ, ನಿತುಗೆ ನಿತು ಅಂತವ್ನೆ. ಅವನಂದ್ರೆ ಇಷ್ಟ ಅಲ್ವಾ? ಹೊಡಿಯಲ್ಲ ಅವನು, ಎದುರಿಸಲ್ಲ ಅಂತ ರೋಹಿತ್. ಇವ್ ನಿತು ಎದುರಿಸ್ತಾನೆ, ಹೊಡಿಯಕ್ ಹೋಗಲ್ಲ, ಎದುರಿಸ್ತಾನೆ. ಭಯ ಇಟ್ಕೊಂಡವನೆ, ಎದುರ್ಕೊತಾನೆ. ಆಫ್ ಕೊಡ್ರಿ. ಮನೆ ನನ್ಗೊಂದ್ ಹೇಳಿ ಮಾತು, ನಂಗೆ ಇಸ್ ಕೊಟ್ರೆ ಕೊಡ್ತೀನಿ. ನಂಗೆ 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 ಕೊಡು ಫಸ್ಟ್. ಅಪ್ಪಂಗೆ ನನ್ನ ಹೆಸರೇನು? ನವಿ. ಏನು ನಂಗೆ? ನವಿ ನೋಯಿ. ನಂಗೆ ನಂಗೆ ಮೇಘನ ಹೇಳು. ಮೇಘನ ಬದಳಲ್ಲ. ಮೇಘನ. ಗಗನ್ ಗಗನ್ ಹೇಳು. ಗಗನ್ ಗಗನ್. ಖುಷಿ ಖುಷಿ. ಇದು ಆಫ್ ಕೊಡ್ತೀನಿ. ಎಲ್ಲರ ಹೆಸರನ್ನು ಹೇಳ್ತಾನಲ್ವಾ? ಎಲ್ಲರ ಹೆಸರು ಹೇಳ್ತಾನೆ. ಅಪ್ಪನ ಹೆಸರು ಹೇಳವ. ಅಪ್ಪ ಹೊಡ್ಕಣ್ಣ. ಅಪ್ಪ ಹೆಸರು ವಿಜಿ. ಸ್ಕೂಲ್ಗೆ ಹೋಯ್ತ್ಯಾ? ಏನು ಏನು ಹೇಳು ಫಸ್ಟ್ ಹೇಳು. ಸ್ಕೂಲ್ ಹೇಳು. ಹೋಯ್ತ್ಯಾ? ಕಾಲೇಜು? ಕಾಲೇಜ್ಗೆ ಹೋಯ್ತಾ ಸ್ಕೂಲ್ಗೆ ಹೋಯ್ತ್ಯಾ? ಕಾಲೇಜ್ಗೆ ಹೋಗಲ್ವಾ? ಯಾಕೆ ಕಾಲೇಜ್ಗೆ ಹೋಗಲ್ಲ ನೀನು? ಯಾರ ಹೆಸರು ಗೊತ್ತಾ? ಗೊತ್ತಿಲ್ವಾ? ಗೊತ್ತಿಲ್ಲ ಗೊತ್ತಿಲ್ವ ಅಂತ ಅವ್ರಿಗೆ. ರೇಖಾ ಸಿಸ್ಟರ್ ಅಂತ ಅವ್ರೆ. ಅವ್ರಿಗೆ ರೇಖಾ ಅಂತ ಹೆಸರು ಹೇಳು. ಹೇಳು ರೇಖಾ ಅಂತ ಹೆಸರು ಹೇಳು. ರೇಖಾ ಹೇಳು. ರೇಖಾ. ನೀನ್ ಚಾಕ್ಲೇಟ್ ಬೇಕೋ ಬೇಡ? ಬೇಕು ತಾನೆ? ರೇಖಾ ಏನಂದ? ರೇಖಾ ಮನೆ ರೇಖಾ. ಹೇಳಿ ಇವಾಗ ಹೇಳು. ರೇಖಾ ಹೇಳ್ಬಿಡು ಬೇಗ. ಚಾಕ್ಲೇಟ್ ಇಲ್ಲ ಐತೆ? ಹೇಳು ಜೋರಾಗಿ ಹೇಳು. ರೇಖಾ ಅಂದ್ಬಿಡು ಬೇಗ ಜೋರಾಗಿ. ಗೊತ್ತಲ್ಲ ಗೈಸ್ ನನಗೆ ಹೆಸರು. ಇನ್ನೊಂಚೂರು ದೊಡ್ಡವನ ಆಗ್ಬೇಕು ಫ್ರೆಂಡ್ಸ್. ಇನ್ನು 3 ವರ್ಷನೂ ಕಂಪ್ಲೀಟ್ ಆಗಿಲ್ಲ, ಆದ್ರಿಂದ ಅವನಿಗೆ ಕವರ್ ಕೊಡೋಣ. ನಂಗೊಂಚೂರು ಕೊಡೋದಿವ? ನಂಗೆ ಕೊಡ್ತಾನೆ ನನ್ನ ಮಗ. ಡೇಟ್ ಹಾಳಾಗುತ್ತೆ ಅಮ್ಮ ಅನ್ಬೇಕು ತಿಂದ್ರೆ. ಅಲ್ಲ ಮೊನ್ನೆ ಸರಿ ಸಿಸ್ಟರ್ ರೇಖಾ ಅಂತ ಹೆಸರು ಹೇಳ್ಬಿಟ್ಟೆ. ಪಪ್ಪನ್ ಕೊಡು. ಪಪ್ಪ ತಾನೇ ತಂದಿರೋದು. ನಂಗೆ ಯಾರ ಹೆಸರು ಹಂಗೆ ಕೊಡಲಿ. ಯಾಕೆ ನೀನು ಸಣ್ಣ ಮಕ್ಕಳು ಆಡ್ದಂಗ ಆಡ್ತೀಯಾ? ಏನೋ ಗೊತ್ತಿಲ್ಲ. ಅವನ ಹತ್ರ ಕಿತ್ಕೊಂಡ್ ತಿನ್ನೋದ್ರ ಖುಷಿ ಜಾಸ್ತಿ. ಹಾಗೆ ತುಂಬಾ ಜನ ಪಾಪಕ್ಕೆ ಬಾಟ್ಲಾಲ್ ಕೊಡ್ತಾ ಇದ್ರಿ ಅಂತ ಕೇಳಿದ್ರೆ, ಹೌದು ಕುಡಿಸ್ತಾ ಇದೀವಿ. ಸೊ ಬೆಳಿತಾ ಬೆಳಿತಾ ಊಟ ಜಾಸ್ತಿ ಬೇಕಲ್ವಾ ನಮ್ಮ ಖುಷಿಗೆ. ನೋಡಿ ಅವನಿಗೆ ದಾಂಡಿದ್ರೆ ಇವನು ನನಗೂ ಬೇಕು ಅಂತ. ಹಾಲು ಪಾಪುಗೆ. ಸಪ್ಪೆಲ್ ಕುಡಿತೀವಿ ಮಗನೇ, ಚೆನ್ನಾಗಿರಲ್ಲ ಕಣ್ಣ ಅದು. ಸಪ್ಪೆಲು ಚೆನ್ನಾಗಿರಲ್ಲ. ಒಂದ್ ಮೂಲೆಯಲ್ಲಿ ಇರಲ್ಲ ಇದು, ಎಲ್ಲಾ ಮೂಲೆಯಲ್ಲೂ ಓಡಾಡುತ್ತೆ. ಇವಾಗ ಎಷ್ಟು ನಮ್ಮ ಪಾಪಗೆ 11 ತಿಂಗಳು ನಡೀತಾ ಇದೆ. 1 ತಿಂಗಳು ಬರ್ತಡೆ. ಅಷ್ಟೊತ್ತಿಗೆ ನಾವು ಗುಂಡೋಡ್ಸ್ಕೊಂಡ್ ಬರ್ಬೇಕು ತಿರುಪತಿ ಹೋಗಿ. ಮದುವೆ ಮುಗಿತಿದಂಗೆ ತಿರುಪತಿಗೆ ಹೋಗ್ಬೇಕು. ಯಪ್ಪ ಹೆವಿ ರಿಸ್ಕಿ. ಮಕ್ಕಳನ್ನ ಕರ್ಕೊಂಡು ಹಾಸ್ಪಿಟಲ್ ಹೋಗೋದು ಅಲ್ಲ ದೇವಸ್ಥಾನಕ್ಕೆ ಹೋಗೋದು. ನೋಡಿ ಗೈಸ್ ಎಷ್ಟು ಆಟ ಮಾಡ್ತಾನೆ ಅಂತವ. ಇವಾಗ ತಾನೆ ತಿಂದಿದ್ದಾನೆ ಊಟವ. ಇದು ಹೊಟ್ಟೆವರಿಗೆ ಗೈಸ್, ಅವನಿಗೆ ಮಾತ್ರ ಕೊಡ್ತಾರಲ್ಲ ಅಂತವ. ಆಯ್ತು ಕೊಡಿಸ್ತೀನಿ ಅದು ಬಿಡ, ಕೊಡಿಸ್ತೀನಿ. ಸೊ ನೋಡಿ ಗೈಸ್, ನಮ್ಮ ಬಿಗ್ ಬಾಸ್ ನೋಡ್ಕೊಂಡ್ ಬರೋ ವರ್ಷದಿಗೆ ಇವರು ನಮ್ಮ ನವಿಯವ್ರು ನಿದ್ದೆ ಹೊಡಿತಾ ಇದ್ದಾರೆ. ಬೆಳಿಗ್ಗೆ ನೋಡೋಣ ಅಂತ ಇವರಿಬ್ರು ಆಟ ಆಡ್ತಾ ಇದ್ದಾರೆ. ಇವರಿಬ್ರದೇ ಆಟ. ಓಯ್ ಖುಷಿ ಖುಷಿ ಖುಷಿ. ಅಯ್ಯೋ ಹೊಡಿಬಾರ್ದು ಮಗನೇ. ದಿವಾನು ಕಮ್ಮಿ ಇಲ್ಲ, ಖುಷಿನೂ ಕಮ್ಮಿ ಇಲ್ಲ. ಖುಷಿನೂ ಹೊಡಿತಾನೆ, ದಿವಾನು ಹೊಡಿತಾನೆ.
ಏನಾ ಚಚ್ಚಿನ ನೋಡಿ ಗೈಸ್ ಅವಳು ನಾಟಕ ಮಾಡ್ತಾ ಇದ್ದಾಳೆ ಮಲಗಿಲ್ಲ ಅವಳು ಏಯ್ ಕಳ್ಳಿ ಅಳ್ಳಾಡ್ದೆ ಹೊಟ್ಟೆ ಹೊಟ್ಟೆ ಅಳ್ಳಾಡ್ತಾ ಇದೆ ನೀನು ಉಸಿರಾಡ್ತಾ ಇರೋದು ಬೀಳು ಮಗನ ಜೋರ ಬೀಳು ಸೊ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಲೇನೆ. ಸೊ ಬಾಯ್ ಬಾಯ್.